ಸ್ನೇಹಿತರೆ ನಮಸ್ಕಾರ. ಸನಾತನ ಧರ್ಮ ಉವಾಚ ಯೂಟ್ಯೂಬ್ ಚಾನಲ್ಗೆ ಸುಸ್ವಾಗತ. ಈ ವಿಡಿಯೋದಲ್ಲಿ ಭಗವದ್ಗೀತೆ ಅಧ್ಯಾಯ 18 ಮೋಕ್ಷ ಸನ್ಯಾಸ ಯೋಗ ಉಪಸಂಹಾರ ವೈರಾಗ್ಯದ ಪರಿಪೂರ್ಣತೆಯಲ್ಲಿ ಶ್ಲೋಕ 30, 31, 32, 33, 34, 35ರ ಅನುವಾದ ಮತ್ತು ಭಾವಾರ್ಥದ ಬಗ್ಗೆ ತಿಳಿದುಕೊಳ್ಳೋಣ. ಶ್ಲೋಕ 30. ಪ್ರವೃತ್ತಿಂ ಚ ನಿವೃತ್ತಿಂ ಚ ಕಾರ್ಯಕಾರ್ಯೇ ಭಯಾಭಯೇ ಬಂಧಂ ಮೋಕ್ಷಂ ಚ ಯಾವೇತ್ತಿ ಬುದ್ಧಿಃ ಸಾ ಪಾರ್ಥ ಸಾತ್ವಿಕೇ. ಇದರ ಅನುವಾದ: ಓ ಪಾರ್ಥನೇ, ಏನನ್ನು ಮಾಡಲೇಬೇಕು ಮತ್ತು ಏನನ್ನು ಮಾಡಬಾರದು, ಯಾವುದಕ್ಕೆ ಭಯಪಡಬೇಕು ಮತ್ತು ಯಾವುದಕ್ಕೆ ಭಯಪಡಬಾರದು, ಯಾವುದು ಬಂಧಿಸುತ್ತದೆ ಮತ್ತು ಯಾವುದು ಬಿಡುಗಡೆ ಮಾಡುತ್ತದೆ ಎನ್ನುವುದನ್ನು ತಿಳಿಸಿಕೊಡುವ ಬುದ್ಧಿಯು ಸಾತ್ವಿಕ ಗುಣಕ್ಕೆ ಸೇರಿದ್ದು. ಇದರ ಭಾವಾರ್ಥ: ಧರ್ಮಗ್ರಂಥಗಳ ಆದೇಶಗಳಿಗೆ ಅನುಗುಣವಾಗಿ ಕೆಲಸ ಮಾಡುವುದಕ್ಕೆ ಪ್ರವೃತ್ತಿ ಎಂದು ಹೆಸರು. ಹೀಗೆಂದರೆ ಯೋಗ್ಯವಾದ ಕೆಲಸಗಳನ್ನು ಮಾಡುವುದು ಅಂತ ಅರ್ಥ. ಹೀಗೆ ಆದೇಶಿಸಲ್ಪಡದ ಕಾರ್ಯಗಳನ್ನು ಮಾಡಬಾರದು. ಧರ್ಮಗ್ರಂಥಗಳ ಆದೇಶಗಳನ್ನು ತಿಳಿಯದವನು ಕರ್ಮದ ಕ್ರಿಯೆ ಮತ್ತು ಪ್ರತಿಕ್ರಿಯೆಗಳಲ್ಲಿ ಸಿಕ್ಕಿಕೊಳ್ಳುತ್ತಾನೆ. ಬುದ್ಧಿಶಕ್ತಿಯಿಂದ ತಾರತಮ್ಯ ಮಾಡುವ ತಿಳುವಳಿಕೆಯು ಸಾತ್ವಿಕ ಗುಣಕ್ಕೆ ಸೇರಿದ್ದು. ಶ್ಲೋಕ 31. ಯಯಾ ಧರ್ಮಮಧರ್ಮಂ ಚ ಕಾರ್ಯಂ ಚ ಕಾರ್ಯಮೇವ ಚ ಅಯತಾವತ್ ಪ್ರಜಾನಾತಿ ಬುದ್ಧಿಃ ಸಾ ಪಾರ್ಥ ರಾಜಸೀ. ಇದರ ಅನುವಾದ: ಓ ಪಾರ್ಥನೇ, ಧರ್ಮಾಧರ್ಮಗಳ ನಡುವೆ ಮಾಡಬಹುದಾದ ಮತ್ತು ಮಾಡಬಾರದ ಕಾರ್ಯಗಳ ನಡುವೆ ವ್ಯತ್ಯಾಸವನ್ನು ಗ್ರಹಿಸದ ಬುದ್ಧಿಯು ರಾಜಸ ಗುಣದಲ್ಲಿ ಇರುತ್ತದೆ. ಶ್ಲೋಕ 32. ಅಧರ್ಮಂ ಧರ್ಮಮಿತಿ ಯಾ ಮನ್ಯತೆ ತಮಸಾವೃತ ಸರ್ವಾರ್ಥಾನ್ ವಿಪರೀತಾಂ ಚ ಬುದ್ಧಿಃ ಸಾ ಪಾರ್ಥ ತಾಮಸಿ. ಇದರ ಅನುವಾದ: ಪಾರ್ಥನೇ, ಮಾಯೆ ಮತ್ತು ಕತ್ತಲುಗಳ ಪ್ರಭಾವದಿಂದ ಅಧರ್ಮವನ್ನು ಧರ್ಮವೆಂದು, ಧರ್ಮವನ್ನು ಅಧರ್ಮವೆಂದು ತಿಳಿಯುವ ಮತ್ತು ಸದಾ ತಪ್ಪು ದಿಕ್ಕಿನಲ್ಲಿ ಶ್ರಮಿಸುವ ಬುದ್ಧಿಯು ತಾಮಸಿಕ ಗುಣಕ್ಕೆ ಸೇರಿದ್ದು. ಇದರ ಭಾವಾರ್ಥ: ತಾಮಸಿಕವಾದ ಬುದ್ಧಿಯು ಕೆಲಸ ಮಾಡಬೇಕಾಗಿರುವ ರೀತಿಗೆ ಸದಾ ವಿರುದ್ಧವಾಗಿ ಕೆಲಸ ಮಾಡುತ್ತದೆ. ವಾಸ್ತವವಾಗಿ ಧರ್ಮಗಳಲ್ಲದ ಧರ್ಮಗಳನ್ನು ಒಪ್ಪಿಕೊಳ್ಳುತ್ತದೆ. ವಾಸ್ತವವಾದ ಧರ್ಮವನ್ನು ತಿರಸ್ಕರಿಸುತ್ತದೆ. ಅಜ್ಞಾನಿಗಳಾದವರು ಮಹಾತ್ಮನನ್ನು ಸಾಮಾನ್ಯ ಮನುಷ್ಯನೆಂದು, ಸಾಮಾನ್ಯ ಮನುಷ್ಯನನ್ನು ಮಹಾತ್ಮನೆಂದು ತಿಳಿಯುತ್ತಾರೆ. ಸತ್ಯವನ್ನು ಅಸತ್ಯವೆಂದು, ಅಸತ್ಯವನ್ನು ಸತ್ಯವೆಂದು ಸ್ವೀಕರಿಸುತ್ತಾರೆ. ಅವರು ಎಲ್ಲ ಕೆಲಸ ಕಾರ್ಯಗಳಲ್ಲಿಯೂ ಕೂಡ ತಪ್ಪುದಾರಿಯನ್ನೇ ಹಿಡಿಯುತ್ತಾರೆ. ಆದ್ದರಿಂದ ಅವರದು ತಾಮಸಿಕ ಬುದ್ಧಿಯಾಗಿರುತ್ತದೆ. ಶ್ಲೋಕ 33. ಧೃತ್ಯಾಯಯಾ ಧಾರಯತೆ ಮನಃ ಪ್ರಾಣೇಂದ್ರಿಯ ಕ್ರಿಯಾಃ ಯೋಗೇನ ವ್ಯಭಿಚಾರಣ್ಯ ಧೃತಿಃ ಸಾ ಪಾರ್ಥ ಸಾತ್ವಿಕೇ. ಇದರ ಅನುವಾದ: ಪಾರ್ಥನೇ, ಮುರಿಯಲಾಗದ ಸಂಕಲ್ಪ, ಯೋಗಾಭ್ಯಾಸದಿಂದ ದೃಢವಾದ ಸಂಕಲ್ಪ, ಹೀಗೆ ಮನಸ್ಸು, ಪ್ರಾಣ ಮತ್ತು ಇಂದ್ರಿಯಗಳ ಕರ್ಮಗಳನ್ನು ನಿಯಂತ್ರಿಸುವ ಸಂಕಲ್ಪ, ಇಂತಹ ಸಂಕಲ್ಪವು ಸಾತ್ವಿಕವಾಗಿ ಇರುತ್ತದೆ. ಇದರ ಭಾವಾರ್ಥ: ಯೋಗವು ಪರಮಾತ್ಮನನ್ನು ಅರ್ಥ ಮಾಡಿಕೊಳ್ಳಲು ಒಂದು ಸಾಧನ. ದೃಢ ಮನಸ್ಸಿನಿಂದ ಮನಸ್ಸು, ಪ್ರಾಣ ಮತ್ತು ಇಂದ್ರಿಯ ವ್ಯಾಪಾರಗಳನ್ನು ಪರಮಪ್ರಭುವಿನಲ್ಲಿ ಕೇಂದ್ರೀಕರಿಸಿ ಪರಮಾತ್ಮನಲ್ಲಿ ಮನಸ್ಸನ್ನು ನಿಲ್ಲಿಸಿದವನು ಕೃಷ್ಣ ಪ್ರಜ್ಞೆಯಲ್ಲಿ ಇರುತ್ತಾನೆ. ಇಂತಹ ದೃಢ ಸಂಕಲ್ಪವು ಸಾತ್ವಿಕವಾಗಿರುತ್ತದೆ. ಅವ್ಯಭಿಚಾರಿಣ್ಯ ಎನ್ನುವ ಮಾತು ಬಹಳ ಮಹತ್ವವಾದದ್ದು. ಕೃಷ್ಣ ಪ್ರಜ್ಞೆಯಲ್ಲಿ ನಿರತರಾದವರ ಮನಸ್ಸು ಬೇರೆ ಯಾವುದೇ ಚಟುವಟಿಕೆಗಳಿಂದ ವಿಚಲಿತವಾಗುವುದಿಲ್ಲ ಎನ್ನುವುದನ್ನು ಅದು ಸೂಚಿಸುತ್ತದೆ. ಶ್ಲೋಕ 34. ಯಯಾತು ಧರ್ಮ ಕಾಮಾರ್ಥಾನ್ ಧೃತ್ಯಾ ಧಾರಯತೇರ್ಜುನ ಪ್ರಸಂಗೇನ ಫಲಕಾಂಕ್ಷೆ ಧೃತಿಃ ಸಾ ಪಾರ್ಥ ರಾಜಸೀ. ಇದರ ಅನುವಾದ: ಅರ್ಜುನನೇ, ಧರ್ಮದಲ್ಲಿ, ಆರ್ಥಿಕ ಬೆಳವಣಿಗೆಯಲ್ಲಿ ಮತ್ತು ಇಂದ್ರಿಯಗಳ ಭೋಗದಲ್ಲಿ ಕರ್ಮಫಲಕ್ಕೆ ಬಲವಾಗಿ ಅಂಟಿಕೊಂಡಿರುವಂತಹ ದೃಢ ಸಂಕಲ್ಪವು ರಾಜಸ ಗುಣಕ್ಕೆ ಸೇರಿದ್ದು. ಇದರ ಭಾವಾರ್ಥ: ರಾಜಸ ಭಾವದವನು ಧಾರ್ಮಿಕ ಅಥವಾ ಆರ್ಥಿಕ ಚಟುವಟಿಕೆಗಳಲ್ಲಿ ಯಾವಾಗಲೂ ಕರ್ಮ ಫಲಾಪೇಕ್ಷೆಯನ್ನು ಇಟ್ಟುಕೊಂಡಿರುತ್ತಾನೆ. ಇಂದ್ರಿಯಗಳ ತೃಪ್ತಿಯೊಂದೇ ಅವನ ಬಯಕೆಯಾಗಿರುತ್ತದೆ.
ಅವನ ಮನಸ್ಸು, ಪ್ರಾಣ ಮತ್ತು ಇಂದ್ರಿಯಗಳು ಹೀಗೆ ಕರ್ಮದಲ್ಲಿ ಸದಾ ತೊಡಗಿರುತ್ತವೆ. ಶ್ಲೋಕ 35. ಯಯಾ ಸ್ವಪ್ನಂ ಭಯಂ ಶೋಕಂ ವಿಷಾದಂ ನದಮೇವ ಚ ನ ವಿಮುಂಚತಿ ದುರ್ಮೇಧಾ ಧೃತಿ ಸಾ ಪಾರ್ಥ ತಾಮಸಿ. ಇದರ ಅನುವಾದ: ಪಾರ್ಥನೆ, ಕನಸು ಕಾಣುವುದು, ಭಯ ಪಡುವುದು, ಶೋಕ ಪಡುವುದು, ವಿಷಾದ ಮತ್ತು ಮಾಯೆ ಇವುಗಳ ಆಚೆ ಹೋಗಲಾರದ ಬುದ್ಧಿ ಇಲ್ಲದ ಸಂಕಲ್ಪವು ತಾಮಸ ಗುಣಕ್ಕೆ ಸೇರಿದ್ದು. ಇದರ ಭಾವಾರ್ಥ: ಸಾತ್ವಿಕ ಸ್ವಭಾವದ ಮನುಷ್ಯನು ಕನಸನ್ನೇ ಕಾಣುವುದಿಲ್ಲ ಎಂದು ನಿರ್ಧರಿಸಬಾರದು. ಇಲ್ಲಿ ಸ್ವಪ್ನ ಎಂದರೆ ಅತಿನಿದ್ರೆ ಅಂತ ಅರ್ಥ. ಸ್ವಪ್ನ ಕಾಣುವುದು ಯಾವಾಗಲೂ ಉಂಟು. ಸಾತ್ವಿಕ, ರಾಜಸ ಅಥವಾ ತಾಮಸ ಯಾವುದೇ ಗುಣದಲ್ಲಿಯೂ ಕೂಡ ಸ್ವಪ್ನ ಕಾಣುವುದು ಸಹಜವಾದ ಘಟನೆ. ಆದರೆ ಕೆಲವರು ಅತಿನಿದ್ರೆಯನ್ನು ಬಿಡಲಾರರು. ಐಹಿಕ ವಸ್ತುಗಳನ್ನು ಸವಿಯುವ ಜಂಬವನ್ನು ಬಿಡಲು ಸಾಧ್ಯವಾಗುವುದಿಲ್ಲ. ಅವರು ಸದಾ ಐಹಿಕ ಜಗತ್ತಿನ ಮೇಲೆ ಯಜಮಾನಿಕೆ ನಡೆಸುವ ಸ್ವಪ್ನವನ್ನೇ ಕಾಣುತ್ತಿರುತ್ತಾರೆ. ಅವರ ಪ್ರಾಣ, ಮನಸ್ಸು ಮತ್ತು ಇಂದ್ರಿಯಗಳು ಕೂಡ ಸದಾ ಹೀಗೆ ನಿರತವಾಗಿರುತ್ತವೆ. ಇಂತಹವರಿಗೆ ತಾಮಸಿಕ ಸಂಕಲ್ಪವಿದೆ ಎಂದು ಭಾವಿಸಲಾಗುತ್ತದೆ. ಸ್ನೇಹಿತರೆ, ಇದೇ ಥರ ಇನ್ನಷ್ಟು ಆಸಕ್ತಿಕರವಾದ ವಿಷಯಗಳನ್ನು ನೀವೇನಾದರೂ ತಿಳ್ಕೋಬೇಕು ಅಂದರೆ ದಯವಿಟ್ಟು ನಮ್ಮ ಸನಾತನ ಧರ್ಮ ಉವಾಚ ಅನ್ನೋ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮಾತ್ರ ಮರಿಬೇಡಿ. ನಮಸ್ಕಾರ.